ವೀಕ್ಷಕರೇ, ಗೈಸ್ ಆನ್ ವೀಲ್ಸ್ ಚಾನಲ್ಲಿಗೆ ತುಂಬ ಪರಿಚಿತರಾಗಿರುವಂಥ ಸತ್ಯನಾರಾಯಣ್ ಭಟ್ ಇವರು ನಮ್ಮೊಂದಿಗಿದ್ದಾರೆ. ನೀವು ಇವರ ತುಂಬ ವಿಡಿಯೋಗಳನ್ನು ನಮ್ಮ ಚಾನಲಲ್ಲಿ ನೋಡಿದ್ದೀರಿ. ವೃತ್ತಿಯಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರ್, ಆದರೆ ಪ್ರವೃತ್ತಿಯಲ್ಲಿ ಕೃಷಿಕರಾಗಿ ತುಂಬ ಫೇಮಸ್ ಆಗಿದ್ದಾರೆ. ನಮ್ಮ ಚಾನಲಲ್ಲಿ ಅವರ ತುಂಬ ವಿಡಿಯೋಗಳಿದೆ, ಅದನ್ನು ಕೂಡ ನೋಡ್ಬೋದು. ಇವತ್ತು ತುಂಬ ಸ್ಪೆಷಲ್ ಆಗಿ ಯಾಕೆ ನಾವು ಬಂದಿದ್ದೇವೆ ಅಂತ ಹೇಳಿದರೆ, ಅವರೊಂದು ಹೊಸ ವಾಹನ ತಗೊಂಡಿದ್ದಾರೆ. ಕೃಷಿಕರಾಗಿರೋದ್ರಿಂದ, ಪರಿಸರ ಪ್ರೇಮಿಯಾಗಿರೋದ್ರಿಂದ ಅವರು ಹೊಸ ವಾಹನ ಸೆಲೆಕ್ಟ್ ಮಾಡಿರುವಾಗ ಎಲೆಕ್ಟ್ರಿಕ್ ವಾಹನವನ್ನು ಸೆಲೆಕ್ಟ್ ಮಾಡಿದ್ದಾರೆ. ಟಾಟಾದವರ ಹ್ಯಾರಿಯರ್ ಅಂತ ಹೇಳುವಂಥ ಇದರಲ್ಲಿ ಫಿಯರ್ಲೆಸ್ ಅಂತ ಹೇಳುವಂಥ ಮಾಡೆಲ್ ಅಲ್ವಾ ಸರ್? ಫಿಯರ್ಲೆಸ್ ಅಂತ ಹೇಳುವಂಥ ಮಾಡೆಲ್ ಅವರನ್ನು ಪರ್ಚೇಸ್ ಮಾಡಿದ್ದಾರೆ. ಇವತ್ತು ಅವರ ಎಲೆಕ್ಟ್ರಿಕ್ ವಾಹನದ ಬಗ್ಗೆ ಮತ್ತು ಅದರ ಫೀಚರ್ಸ್ಗಳ ಬಗ್ಗೆ ನಮ್ಮ ಚಾನಲ್ ಮೂಲಕ ವೀಕ್ಷಕರಿಗೆ ಎಲೆಕ್ಟ್ರಿಕ್ ವಾಹನಗಳು ಹೇಗಿದೆ, ಅದು ಹೇಗೆ ನಡೀತದೆ ಅಂತ ಹೇಳುವಂಥದ್ದು, ಮತ್ತು ಸಾಮಾನ್ಯ ಅವರಿಗೆ ಅವರ ಮೈಂಡಲ್ಲಿ ಬರುವಂಥ ಕೆಲವು ಕ್ವಶನ್ಸ್ಗಳಿದೆ. ಆ ಕ್ವಶನ್ಸ್ಗಳಿಗೆ ಆನ್ಸರ್ಸ್ಗಳನ್ನು ಈ ವಿಡಿಯೋ ಮುಖಾಂತರ ನಿಮಗೆ ನಾವು ಹೇಳಲಿಕ್ಕಿದ್ದೇವೆ. ಸರ್, ವೆಲ್ಕಮ್ ಟು ಚಾನಲ್. ಈ ಗಾಡಿಯ ಓನರ್ ಇದ್ದಾರೆ, ಓನರಿಗೂ ಕೂಡ ನಾವು ಸ್ವಾಗತ ಕೋರ್ತಾ ಇದ್ದೇವೆ. ಓನರ್ ಇದ್ದ ಹೆಸರೇನು? ಸುವಿಷ್ಣು ಅಂತ ಹೇಳುವಂಥ ಓನರ್ ಇದ್ದಾರೆ. ಸರ್, ಫಸ್ಟ್ ಕ್ವಶನ್, ನಿಮ್ಮ ಹತ್ರ ಇದರ ಹಿಂದೆ ಇದ್ದದ್ದು ಪೆಟ್ರೋಲ್ ವಾಹನ, ಅದರಿಂದ ಎಲೆಕ್ಟ್ರಿಕ್ಕಿಗೆ ಯಾಕೆ ಬರಬೇಕು ಅಂತೇಳಿ ಅನ್ನಿಸ್ತಿತ್ತು? ನಮಸ್ಕಾರ ನಿಮಗೆ ಮತ್ತು ವೀಕ್ಷಕರಿಗೆ ಕೂಡ. ನನಗೆ ಯಾವಾಗಲೂ ಎಲೆಕ್ಟ್ರಿಕ್ನ ಮೇಲೆ, ವಾಹನದ ಮೇಲೆ ಭಾರಿ ಒಂದು ಆಸಕ್ತಿ ಇತ್ತು. ಒಂದು ಪರಿಸರದ ವಿಷಯ, ಮತ್ತೊಂದು ಇನ್ನೊಂದು ಅದರಲ್ಲಿರುವ ಇನ್ಸ್ಟೆಂಟ್ ಟಾರ್ಕ್ ಮತ್ತು ಪಿಕಪ್ಪಿನ ಬಗ್ಗೆ ನಾನು ತುಂಬ ಓದಿದ್ದೆ. ಮಾತ್ರ ಅಲ್ಲದೆ ನಾನು ಕಾಲೇಜಲ್ಲಿ ಇದನ್ನು ಓಪನ್ ಎಲೆಕ್ಟಿವ್ ಆಗಿ ತುಂಬ ಮಕ್ಕಳಿಗೆ 2021ರಿಂದ ಕಂಟಿನ್ಯೂಸ್ ಆಗಿ ಪಾಠ ಕೂಡ ಮಾಡಿಕೊಂಡು ಬರ್ತಾ ಇದ್ದೆ. ಸೊ ಹಾಗಾಗಿ ನನಗೆ ಒಳಗಿಂದಲೇ ಒಂದು ಎಲೆಕ್ಟ್ರಿಕ್ ವಾಹನ ಹೊಂದ್ಕೊಳ್ಬೇಕು ಅಂತ ಆಸೆ ಇತ್ತು. ಅದರಲ್ಲಿ ನಾನು ಜಾಸ್ತಿ ನೋಡ್ತಾ ಇದ್ದದ್ದು ಅದು ಒಂದು ರೇಂಜ್ ಮೇಜರಾಗಿ ನಾನು ನೋಡ್ತಾ ಇದ್ದೆ. ಕಡಿಮೆಯಲ್ಲಿ ಆದರೂ ನನಗೆ 300+ ಅಂತ ಹೇಳಿದರೆ ನಮ್ಮ ಉಜಿರೆಯಿಂದ ಹೊರಟು ಬ್ಯಾಂಗ್ಳೂರು ರೀಚ್ ಆಗುವಷ್ಟಾದರೂ ಒಂದು ರೇಂಜ್ ಇರಬೇಕು ಅಂತ ನನಗೊಂದು ಆಸೆ ಇತ್ತು. ಸೊ ಹಾಗಾಗಿ ನಾನು ವಾಹನಗಳಿಗೋಸ್ಕರ ಕಾಯ್ತಾ ಇದ್ದೆ. ಅಲ್ಲಿ ನನಗೆ ಕಂಡದ್ದು, ಶುರುವಿಗೆ ಕಂಡದ್ದು ನಮ್ಮ ನೆಕ್ಸಾನ್ 2021 ರಲ್ಲಿ ಲಾಂಚ್ ಆಗಿತ್ತು. ಅಂದರೆ ಮೊದಲು ಅದು ಬೇರೆ 40-45 ಕಿಲೋವ್ಯಾಟ್ ಅಲ್ಲ. ಬಟ್ ಆವಾಗ ನನಗೇನೋ ಮನಸ್ಸಿನೊಳಗೆ ಹೆದರಿಕೆ, ಯಾಕೆ ಹೇಳಿದರೆ ಅದರ ರೇಂಜ್ ನನಗೆ ಸಾಕಾಗಲಿಕ್ಕಿಲ್ಲ ಅನ್ನೋ ಒಂದು ಇದಿತ್ತು. ಸೊ ಆಮೇಲೆ ಬಂದದ್ದು ಈ ವಿಂಡ್ಸರ್ ಬಂತು. ವಿಂಡ್ಸರನ್ನು ಕೂಡ ನಾನೊಂದು ಟೆಸ್ಟ್ ಡ್ರೈವ್ ಎಲ್ಲ ನೋಡಿದ್ದೆ. ಬಟ್ ಯಾಕೋ ನನಗೆ ಅದರ ರೇಂಜ್ ಸಾಕಾಗಲಿಕ್ಕಿಲ್ಲ ಅನ್ನುವ ಇದಿತ್ತು. ಈ ವರ್ಷ 2025 ಜೂನ್ನಲ್ಲಿ ಟಾಟಾದವರು ಹ್ಯಾರಿಯರನ್ನು ಲಾಂಚ್ ಮಾಡಿದರು. ಹ್ಯಾರಿಯರ್ ಡೀಸೆಲಲ್ಲಿ ನಾನು ಮೊದಲೇ ಒಂದು ಸಲ ಟೆಸ್ಟ್ ಡ್ರೈವ್ ನೋಡಿದ್ದೆ 2021ರಲ್ಲಿ. ಆವಾಗಲೇ ನನಗೆ ಹ್ಯಾರಿಯರ್ ಮೇಲೆ ತುಂಬ ಒಂದು ಆಸಕ್ತಿ ಇತ್ತು. ಯಾಕಂದರೆ ಅದರ ಶೇಪ್, ಲುಕ್ಸ್ ಎಲ್ಲ ನೋಡಲಿಕ್ಕೆ ತುಂಬ ಆಸಕ್ತಿ ಇತ್ತು. ಹಾಗಾಗಿ ಹ್ಯಾರಿಯರ್ EV ಬಂದಾಗ ಪ್ರಪ್ರಥಮವಾಗಿ ನಾನು ಅದರ ರಿವ್ಯೂಸನ್ನು ಆನ್ಲೈನಲ್ಲಿ ನೋಡಿದ್ದೆ ತುಂಬ. ಸೊ ನನಗೇನು ಅನಿಸಿತು ಅಂತ ಹೇಳಿದರೆ, ಇದರ ಪವರು ತುಂಬ ಜಾಸ್ತಿ ಉಂಟು, ನನಗೆ ಬೇಕಾಗುವುದಕ್ಕಿಂತ ಜಾಸ್ತಿ ಉಂಟು. ಮತ್ತು ರೇಂಜ್ ಕೂಡ ಅವರ ಪ್ರಕಾರ ಒಂದು 620ರಿಂದ 640 ಹೇಳ್ತಾರೆ 75 ಕಿಲೋವ್ಯಾಟ್ ಬ್ಯಾಟ್ರಿಗೆ. ನನಗಿದು ಸಾಕಾಗ್ಬೋದು ಅಂತ ಅನಿಸಿತು. ಒಂದು ಡೌಟ್ ಇದೆ. ಈಗ ಸಾಮಾನ್ಯ ಪ್ರೇಕ್ಷಕನಿಗೆ ರೇಂಜ್ ಅಂತ ಹೇಳಿದರೆ ಏನು ಅಂತ ಹೇಳುವಂಥದ್ದು ಗೊತ್ತಿರಲಿಕ್ಕಿಲ್ಲ. ರೇಂಜ್ ಅಂತ ಹೇಳಿದರೆ ಒಂದು ಸಲ ನೀವು ಚಾರ್ಜ್ ಮಾಡಿದ ನಂತರ ಎಷ್ಟು ಕಿಲೋಮೀಟರ್ ಹೋಗ್ತದೆ ಅಂತ ಹೇಳಿದ್ರೆ ನಾವು ರೇಂಜ್ ಅಂತ ಹೇಳಿ ಕರಿತೇವೆ. ಯಾಕಂದರೆ ಈಗ ಮೈಲೇಜ್ ಅಂತ ಹೇಳುವಂಥದ್ದು ಇದರಲ್ಲಿ ಇರುವುದಿಲ್ಲ. ಹೌದು, ನಾವು ಬೇರೆ ವಾಹನಗಳಿಗೆ ಕಂಪೇರ್ ಮಾಡಿದರೆ ಅದರಲ್ಲಿ ಡೀಸೆಲಲ್ಲಾದರೆ ಎಷ್ಟು ಮೈಲೇಜ್ ಕೊಡ್ತದೆ ಅಂತೇಳಿ ಹೇಳ್ತೇವೆ. ಆದರೆ ಎಲೆಕ್ಟ್ರಿಕ್ ವಾಹನದಲ್ಲಿ ಅದನ್ನು ನಾವು ರೇಂಜ್ ಅಂತೇಳಿ ಕರಿತೇವೆ. ಹಾಗಾಗಿ ನೀವು ರೇಂಜ್ ನೋಡಿದ್ದೀರಿ, ಅಂದರೆ ಒಂದು ಸಲ ಚಾರ್ಜ್ ಮಾಡಿದಾಗ ಎಷ್ಟು ಕಿಲೋಮೀಟರ್ಸ್ ಹೋಗ್ಬೋದು ಅಂತ ಹೇಳುವಂಥದ್ದು. ಆ್ಯಕ್ಚುಲಿ ಅದು ಬ್ಯಾಟ್ರಿ ಮೇಲೆ ಡಿಪೆಂಡ್ ಆಗ್ತದೆ ಅಂತೇಳಿ ಎಲ್ಲಿಯೋ ನಾನು ಓದಿದ್ದೇನೆ. ಹಾಗಾಗಿ ಈ ಇದರಲ್ಲಿ 2 ಟೈಪಿನ ಬ್ಯಾಟ್ರಿ ಬರ್ತದೆ ಅಂತೇಳಿ ಅನ್ನಿಸ್ತದೆ ಅಲ್ವಾ ಸರ್? ಹೌದು, ಇದರಲ್ಲಿ 2 ಟೈಪಿನ ಬ್ಯಾಟ್ರಿ ವರ್ಷನ್ ಉಂಟು, 65 ಮತ್ತು 75 ಕಿಲೋವ್ಯಾಟ್ ಅವರ್ ಅಂತ ಹೇಳುವಂಥದ್ದು. ನಾನು ಇದರಲ್ಲಿ ಇರುವಂಥದ್ದು 75 ಕಿಲೋವ್ಯಾಟ್ ಅವರ್ ಬ್ಯಾಟ್ರಿ. ಕ್ಲೈಮ್ಡ್ ರೇಂಜ್ ಅವರು ಹೇಳುವ ಪ್ರಕಾರ 620. ಬಟ್ ನಮ್ಮ ಈಗ ಈ ಗುಡ್ಡ ಹತ್ತುವಂಥದ್ದು, ಇಳಿಯುವಂಥದ್ದು ಮತ್ತು ಸ್ವಲ್ಪ ಆಕ್ಸಲರೇಷನ್ ಕೊಟ್ಟು ಓಡಾಡುವಂತಹ ಇದಕ್ಕೆ ನಾನು ಈಗ 3000 ಕಿಲೋಮೀಟರ್ ಇದನ್ನು ಓಡಿಸಿದ್ದೇನೆ. ನೀವು ನೋಡ್ಬೋದು ಓಡೋಮೀಟ್ರಲ್ಲಿ. ನನಗೆ ರೆಗ್ಯುಲರ್ ಆಗಿ ನಾನು ನೋಡುವ ಮಟ್ಟಿಗೆ ಸಾಧಾರಣ ಒಂದು 400ರಿಂದ 440 ಕಿಲೋಮೀಟರ್ವರೆಗೆ ರೇಂಜ್ ಕಡಿಮೆಯಲ್ಲಿ ಕೂಡ ನನಗೆ ಹೇಗೆ ಓಡಿಸಿದರೂ ಕೂಡ ಕೊಟ್ಟಿದೆ. ಆ ವಿಷಯದಲ್ಲಿ ನನಗೇನು ಹೇಳೋಕ್ಕೆ ನನಗೆ ಧೈರ್ಯ ಉಂಟು. 440ವರೆಗೆ ಬರ್ತದೆ, 400 ಅಂತೂ ಗ್ಯಾರಂಟಿ. ಇನ್ನೊಂದು ಅಂದರೆ
ಎಲ್ಲರೂ ಕೂಡ ಇ ವಿಗೆ ಯಾಕೆ ಹೋಗೋದಿಲ್ಲ ಅಂತ ಕೇಳಿದರೆ ಫಸ್ಟ್ ಇದು ಬರುವಂಥದ್ದು ಅದರದ್ದು ಆ್ಯಂಗ್ಸೈಟಿ, ಅಂದರೆ ರೇಂಜ್ ಆ್ಯಂಗ್ಸೈಟಿ ಅಂತೇಳಿ ಹೇಳ್ತಾರೆ. ನೀವು ಒಮ್ಮೆ ಸ್ಟಾರ್ಟ್ ಮಾಡಿದ ನಂತರ ಎಲ್ಲಿಯಾದರೂ ಡ್ರಾಪ್ ಆಗ್ತದ ಅಂತ ಹೇಳುವಂಥ ಒಂದು ಚಾನ್ಸ್ ಇರ್ತದೆ. ಸಡನ್ನಾಗಿ ಡ್ರಾಪ್ ಆದರೆ ಏನು ಮಾಡೋದು ಅಂತ ಹೇಳುವಂಥದ್ದು. ಆ್ಯಕ್ಚುಲಿ ನಿಮಗೆ ಆ ಥರದ್ದು ಏನಾದರೂ ಫೀಲಿಂಗ್ ಬಂದಿದೆ? ಅಂದರೆ ಸಡನ್ನಾಗಿ ಈಗ 20%ಗಿಂತ ಕಮ್ಮಿ ಬಂತು, ಸ್ಟಾಪ್ ಆಗ್ತದೆ ಅಂತ ಹೇಳುವಂಥ ಒಂದು ಏನಾದರೂ ಫೀಲಿಂಗ್ ಇದೆಯಾ? ಒಳ್ಳೆಯ ಪ್ರಶ್ನೆ. ಈ ಪ್ರಶ್ನೆಯ ಬಗ್ಗೆ ನಾನು ಕೂಡ ತುಂಬ ಇ ವಿಯ ರಿವ್ಯೂಸ್ಗಳನ್ನು ನೋಡಿದ್ದೆ. ಈಗ ನಿಮಗೆ ನಾನೊಂದು ಕೆಲವು ಟಿಪಿಕಲ್, ಈಗ ನನ್ನ 3000 ಕಿಲೋಮೀಟರಲ್ಲಿ ನಾನು ಹೇಳುವಂಥದ್ದಾದರೆ, ನಾನು ಇದನ್ನು ಅರ್ಧ ಚಾರ್ಜ್ ಇರುವಾಗ, ಅಂದರೆ ಸಾಧಾರಣ ಒಂದು 67% ಇರುವಾಗ, ಇತ್ತೀಚೆಗೆ ಕಳೆದ ವಾರ ನಾನು ಶಬರಿಮಲೆಗೆ ಹೋಗಿದ್ದೆ. ಆವಾಗ ಕಾಸರಗೋಡು ನಿಲ್ದಾಣದಲ್ಲಿ ನಿಲ್ಲಿಸಿ 2 ದಿನ ಹೋಗಿದ್ದೇನೆ. ಆವಾಗ ನಾನು ಹೋಗುವಾಗ ಕರೆಕ್ಟಾಗಿ ನೋಡಿಕೊಂಡು ಹೋಗಿದ್ದೆ ಎಷ್ಟು ಪರ್ಸೆಂಟೇಜ್ ಇತ್ತು ಅಂತೇಳಿ. 2 ದಿವಸ ಕಳೆದು ಆನ್ ಮಾಡುವಾಗಲೂ ಕೂಡ ಅಷ್ಟೇ ಪರ್ಸೆಂಟೇಜ್ ಇತ್ತು, ಸ್ವಲ್ಪ ಕೂಡ ಏನೂ ವ್ಯತ್ಯಾಸ ಆಗಿರಲಿಲ್ಲ. ಮತ್ತು ಈಗ ನಾನು ದಿನನಿತ್ಯ ಇದರಲ್ಲಿ ಟ್ರಾವೆಲ್ ಮಾಡುವ ಕಾರಣ ಆ ಥರ ಏನಾದರೂ 1% ಡ್ರಾಪ್ ಇದ್ದರೆ ಚಿಕ್ಕ ವಿಷಯಗಳು ಇಷ್ಟವರೆಗೆ ನನ್ನ ಗಮನಕ್ಕೆ ಬಾರದೇ ಹೋಗಿರ್ಬೋದು. ಆದರೆ ಬಟ್ ನನಗೆ ಗೊತ್ತಿರುವ ಹಾಗೆ ನಾನು ಸ್ಪೆಸಿಫಿಕ್ಕಾಗಿ ನಿಲ್ಲಿಸಿ ವಾಪಸ್ ನೋಡುವಾಗೆಲ್ಲ ಸೇಮ್ ಪರ್ಸೆಂಟೇಜ್ ಇತ್ತು. ಸಡನ್ನಾಗಿ ಡ್ರಾಪ್ ಆಗುವಂಥ ಯಾವುದೇ ವಿಷಯಗಳು ಕೂಡ ನನಗೆ ಇಷ್ಟವರೆಗೆ ಕಾಣಲಿಲ್ಲ. ಈಗ ಬ್ಯಾಟ್ರಿ ಬಗ್ಗೆ ನಾವು ಕೇಳೋದು ಅಂತಾದರೆ, ಎಲ್ಲರಿಗೂ ಕೂಡ ಒಂದು ಇರುವಂಥದ್ದು ಬ್ಯಾಟ್ರಿ ರಿಪ್ಲೇಸ್ಮೆಂಟ್ ಕಾಸ್ಟ್ ತುಂಬ ಬರ್ತದೆ ಅಂತ ಹೇಳುವಂಥದ್ದು ಒಂದು ಜನರಲ್ಲಿ ಹಾಗೆ ಒಂದು ಇದಿದೆ ಎಲ್ಲರ ಮೈಂಡಲ್ಲಿ. ನಾನು ಕೇಳ್ತಿರುವಂಥದ್ದು, ಈಗ ಹೆಚ್ಚಿನ ಇದರಲ್ಲಿ ಈಗ ಟಾಟಾದವರು ಕೂಡ ಅದನ್ನೇ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾರೆ, ಲೈಫ್ ಟೈಮ್ ಬ್ಯಾಟ್ರಿ ಅಂತ ಹೇಳುವಂಥದ್ದು ಕೊಡ್ತಾ ಇದ್ದಾರೆ, ಗ್ಯಾರಂಟಿ ಅಂತ ಹೇಳುವಂಥದ್ದು. ಅಂದರೆ ಲೈಫ್ ಟೈಮ್ ಗ್ಯಾರಂಟಿ ಅಂತ ಹೇಳಿದರೆ ಏನು ಸರ್ ಅದು? ಸರ್, ಅವರಿಗೆ ಲೈಫ್ ಟೈಮ್ ಅಂತ ಹೇಳುವಂಥದ್ದು, ಒಂದು ಕಾರಿನ ಲೈಫ್ ಟೈಮು 15 ವರ್ಷ. ನಾವೀಗ ವಾಪಸ್ ಈಗ RTOದಲ್ಲಿ ಹೋಗಿ 15 ವರ್ಷ ಆದ ಮೇಲೆ ಪುನಃ ರಿನ್ಯೂ ಮಾಡಿಕೊಳ್ಳುವಂಥದ್ದು. ಅವರು ಹೇಳುವ ಪ್ರಕಾರ 15 ವರ್ಷ ಈ ಬ್ಯಾಟ್ರಿಗೆ ಗ್ಯಾರಂಟಿ ಅಂತ. ನಾನು ಕೆಲವು ಈ ರಿಸರ್ಚ್ ಆರ್ಟಿಕಲ್ ಓದಿರುವ ಪ್ರಕಾರ 2008ರಲ್ಲಿ ಈ ಬ್ಯಾಟ್ರಿ ಕಾರ್ ಬಂದಾಗ 1 ಕಿಲೋವ್ಯಾಟ್ ಅವರ್ ಬ್ಯಾಟ್ರಿಗೆ ಹತ್ತಿರ 1 ಲಕ್ಷ ರೂಪಾಯಿ ಇತ್ತು. ಅದೇ ಸಾಧಾರಣ ನಾವೀಗ 2024 ಮತ್ತು 25 ಮಧ್ಯದಲ್ಲಿರುವಾಗ ಕರೆಕ್ಟ್ 10 ಕಿಲೋವ್ಯಾಟ್ ಬ್ಯಾಟ್ರಿ ಇದಕ್ಕೆ ಈ ಫಿಯರ್ಲೆಸ್ 65 ಅಂದರೆ 65 ಕಿಲೋವ್ಯಾಟ್ ಅವರ್ ಬ್ಯಾಟ್ರಿಗೆ 25.5 ಲಕ್ಷ. ಅದೇ ಫಿಯರ್ಲೆಸ್ 75ಗೆ 26.5, ಅಂದರೆ 10 ಕಿಲೋವ್ಯಾಟಿಗೆ 1 ಲಕ್ಷ ರೂಪಾಯಿ ಡಿಫರೆನ್ಸ್ ಇಟ್ಟಿದ್ದಾರೆ. ಸೊ ಕನ್ಸ್ಯೂಮರಿಗೆ 10 ಕಿಲೋವ್ಯಾಟ್ 1 ಲಕ್ಷಕ್ಕೆ ಬರ್ತದೆ ಈಗ. ಸೊ ಇದು 2008ರಲ್ಲಿ ಇದು ನಿಮಗೆ 1 ಕಿಲೋವ್ಯಾಟಿಗೆ 1 ಲಕ್ಷ ಇತ್ತು. ಈಗಿನ ಓಡುವ ಸ್ಪೀಡ್ ನೋಡಿದರೆ 2035 ನನ್ನ ಪ್ರಕಾರ 100 ಕಿಲೋವ್ಯಾಟ್ ಕೂಡ ನಮಗೆ ಒಂದು 10 ಲಕ್ಷದ ಒಳಗೆ ತುಂಬ ಕಡಿಮೆಗೆ ಬರ್ಬೋದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಕೇವಲ ಒಂದು ಇದರಿಂದ 40% ಅಂತೂ ಕಾಸ್ಟ್ ಖಂಡಿತ ಕೆಳಗೆ ಬರ್ಬೋದು. ಈಗ ಇದರ ಬ್ಯಾಟ್ರಿ ಕಾಸ್ಟ್ ಅವರ ಕ್ಯಾಲ್ಕುಲೇಷನ್ನ ಪ್ರಕಾರ ಸಾಧಾರಣ 7.5 ಲಕ್ಷ ರೂಪಾಯಿ ಬ್ಯಾಟ್ರಿಗೆ ಬರ್ಬೋದು. ಇದು ಇನ್ನೊಂದು 10 ವರ್ಷ ಆಗುವಾಗ 4 ಲಕ್ಷಕ್ಕೆ ಬರಲೂಬಹುದು. ಅಂದರೆ ನೀವು ಹೇಳ್ತಾ ಇರುವಂಥದ್ದು ಇ ವಿ ಕಾರುಗಳು ಇನ್ನೂ ಕೂಡ ಚೀಪ್ ಆಗ್ತದೆ ಮಾರ್ಕೆಟ್. ಖಂಡಿತವಾಗಿ ಕೂಡ ಇ ವಿ ಕಾರು ಮುಂದಿನ ಒಂದು 5 ವರ್ಷದಲ್ಲಿ ಗಣನೀಯವಾಗಿ ಬ್ಯಾಟ್ರಿ ಕಾಸ್ಟ್ ಕಡಿಮೆ ಆಗುವ ಎಲ್ಲ ಚಾನ್ಸಸ್ ಉಂಟು. ಸುಮಾರು ಇದರಲ್ಲಿ R&D ನಡೀತಾ ಉಂಟು. ಅದರ ಬಗ್ಗೆ ನಾವೀಗ ಮಾಹಿತಿಯನ್ನು ನಮಗೆ ಕೂಡ ಜಾಸ್ತಿ ಮಾಹಿತಿ ಬರುವುದಿಲ್ಲ. ಹಾಗಿದ್ದರೂ ಕೂಡ ಈಗ ಇರುವುದರಲ್ಲಿ ನನ್ನ ಪ್ರಕಾರ ಇನ್ನು ಬ್ಯಾಟ್ರಿ ಕಾಸ್ಟ್ ಕಡಿಮೆ ಆಗೋದು ಗ್ಯಾರಂಟಿ. ಬ್ಯಾಟ್ರಿ ಕಾಸ್ಟ್ ಕಮ್ಮಿ ಆಯಿತು ಅಂತ ಹೇಳಿದ್ರೆ ಗಾಡಿದು ಕಾಸ್ಟ್ ಕೂಡ ಕಮ್ಮಿ ಆಗ್ತದೆ ಖಂಡಿತವಾಗಿ. ಇನ್ನೊಂದು ಎಲ್ಲರ ಮನಸ್ಸಲ್ಲಿರುವಂಥದ್ದು ಒಂದು ಕ್ವಶನ್ ಅಂತ ಹೇಳಿದರೆ, ಗಾಡಿ ತಗೊಂಡವರಿಗೆ ರೀಸೇಲ್ ವ್ಯಾಲ್ಯೂ ಅಂತ ಹೇಳುವಂಥದ್ದು ಬರ್ತದೆ. ಅಂದರೆ ತುಂಬ ಮಾಹಿತಿ ಇರುವಂಥದ್ದು ಇದಕ್ಕೆ ರೀಸೇಲ್ ವ್ಯಾಲ್ಯೂ ಇಲ್ಲ ಅಂತ ಹೇಳುವಂಥದ್ದು. ಆ್ಯಕ್ಚುಲಿ ನಾನು ಕೆಲವು ಲೇಖನಗಳನ್ನು ಓದಿದಾಗ ಅದು ಸುಳ್ಳು ಅಂತ ಹೇಳುವಂಥದ್ದು ತುಂಬ ಜನ ಅದನ್ನು ಪ್ರೂವ್ ಮಾಡಿದ್ದಾರೆ. ನಿಮ್ಮ ಅನಿಸಿಕೆಯಲ್ಲಿ ಏನು ಹೇಳ್ತೀರಿ? ಈಗ ನಾನು ಈ ಬ್ಯಾಟ್ರಿ ಕಾರನ್ನು ನೋಡುವ ಇದರಲ್ಲಿ ಸುಮಾರು ಸೆಕೆಂಡ್ ಹ್ಯಾಂಡ್ ಕಾರುಗಳನ್ನು ಕೂಡ ನೋಡಲಿಕ್ಕೆ ಶುರು ಮಾಡಿದ್ದೆ. ಯಾರು ಕೂಡ ಬ್ಯಾಟ್ರಿ ಕಾರುಗಳನ್ನು ಕೂಡಲೇ 1 ವರ್ಷ 1.5 ವರ್ಷದಲ್ಲಿ ಯಾರೂ ಸೇಲಿಗಿಟ್ಟದ್ದನ್ನು ನಾನು ನೋಡಲಿಲ್ಲ. ಬ್ಯಾಂಗ್ಳೂರಲ್ಲಿ ಸ್ಪಿನ್ನಿ ಇರ್ಬೋದು, ಇಂಥ ಆ್ಯಪ್ಗಳನ್ನು ನೋಡ್ತಾ ಇದ್ದೆ, ಬಟ್ ಯಾರೂ ಕೂಡ ಇಡಲಿಲ್ಲ. ಎಲ್ಲರೂ ನಾನು ನೋಡಿರೋ ಮಟ್ಟಿಗೆ ಬ್ಯಾಟ್ರಿ ಕಾರ್ ತಗೊಂಡವ ಅದನ್ನು ಕಂಪ್ಲೀಟಾಗಿ ಮಿನಿಮಮ್ 3 to 5 ಇಯರ್ಸ್ ಯೂಸ್ ಮಾಡಿಯೇ ಮಾಡ್ತಾರೆ. ಈ 3 to 5 ಇಯರ್ಸಲ್ಲಿ ಇದ್ರೂ ನಮಗೆ ಅಷ್ಟು ಹಣವನ್ನು ವಾಪಸ್ ಕೊಟ್ಟಿರ್ತದೆ ಖಂಡಿತವಾಗಿ ಕೂಡ. ಮತ್ತು ಈಗ ಹೊಸತಾಗಿ ಬಂದಿರುವ ವಿಂಡ್ಸರ್ ಇ ವಿ ಅವರು ಒಂದು ಆಫರ್ ಇಟ್ಟಿದ್ದಾರೆ. ಆಫ್ಟರ್ 3 ಇಯರ್ಸ್ 70% ಕಾಸ್ಟಿಗೆ ಬೈಬ್ಯಾಕ್ ಕೂಡ ಮಾಡ್ತಿದ್ದಾರೆ. ಟಾಟಾದವರು ಅಂಥ ಆಫರ್ ಇಟ್ಟಿಲ್ಲ. ಬಟ್ ನನ್ನ ಪ್ರಕಾರ ಈಗ ಸೆಕೆಂಡ್ ಹ್ಯಾಂಡ್ ಇದರಲ್ಲಿ ಜಾಸ್ತಿ ಮಾತಾಡುವಷ್ಟು ನಾನು ಇನ್ನೂ ಅದರ ಬಗ್ಗೆ ಸ್ಟಡಿ ಮಾಡಲಿಲ್ಲ. ಅಂದರೆ ಈ ಸೆಕೆಂಡ್ ಹ್ಯಾಂಡ್ ಕೂಡ ಇನ್ನು ಡಿಮಾಂಡ್ ಬರಬೇಕು ಅಂತ ಆದ್ರೆ ಅದು ಸೆಕೆಂಡ್ ಹ್ಯಾಂಡ್ ಸೇಲ್ ಸ್ಟಾರ್ಟ್ ಆಗಬೇಕು, ಸೇಲ್ ಸ್ಟಾರ್ಟ್ ಆಗಬೇಕು. ಹೌದು ಹೌದು, ಇದಕ್ಕೆ ಬಂದಿಲ್ಲ ಅಂತ ಹೌದು ಹೌದು. ಇನ್ನೊಂದು ಎಲ್ಲಿ ಕೇಳಿದೆ, ಈಗ ಇದಕ್ಕೆ ಲೈಫ್ ಟೈಮ್ ಅಂದರೆ
ವ್ಯಾರಂಟಿ ಕೊಡ್ತಾ ಇದ್ದಾರೆ ಬ್ಯಾಟ್ರಿಗಳಿಗೆ. ಸೆಕೆಂಡ್ ಓನರಿಗೆ ಅದೇನೋ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಇದೆ ಅಂತ ಹೇಳುವಂಥದ್ದು. ಇಲ್ಲ, ಅದರ ಬಗ್ಗೆ ನನಗೆ ಏನು ಜಾಸ್ತಿ ಮಾಹಿತಿ ಇಲ್ಲ. ನಾನು ಅದರ ಏನು ಇದರ ಬಗ್ಗೆ ತಿಳ್ಕೊಂಡಿಲ್ಲ. ಹಾಗಾಗಿ ನಾನು ಆ ವಿಷಯಗಳ ಬಗ್ಗೆ ಎಲ್ಲ ಜಾಸ್ತಿ ಗಮನ ಇಟ್ಟು ವಾಹನ ಖರೀದಿ ಮಾಡುವಾಗ ಆಲೋಚನೆ ಮಾಡಲಿಲ್ಲ. ನಾನು ಯಾವುದನ್ನು ಆಲೋಚನೆ ಮಾಡಿದ್ದೇನೆ ಅಂತ ಹೇಳಿದರೆ, ನನ್ನ ಡೈಲಿ ರನ್ನಿಂಗ್ ನನಗೆ 55 ಕಿಲೋಮೀಟರ್ವರೆಗೆ ನನಗೆ ಡೈಲಿ ರನ್ನಿಂಗ್ ಇರ್ತದೆ. ನಾನು ಮಧ್ಯಾಹ್ನ ಊಟದ ಟೈಮ್ ಕೂಡ ಮನೆಗೆ ಬಂದು ಹೋಗುವಂಥವ. ಸೊ ಮಾತ್ರ ಅಲ್ಲದೆ ನನಗೆ ಸಂಜೆ ಮಗನನ್ನು ಕೆಲವು ಸಲ ಕ್ರಿಕೆಟಿಗೆ ಬಿಡಲಿಕ್ಕೆ ಇರ್ತದೆ, ಬೆಳಿಗ್ಗೆ ಸ್ವಿಮ್ಮಿಂಗಿಗೆ ಹೋಗ್ಲಿಕ್ಕೆ ಇರ್ತದೆ. ಹೀಗೆಲ್ಲ ಓಡಾಡುವ ಕಾರಣ ಡೈಲಿ 55 ಕಿಲೋಮೀಟರ್ ರನ್ನಿಂಗ್ ಇರ್ತದೆ. ಸೊ 55 ಕಿಲೋಮೀಟರ್ ರನ್ನಿಂಗ್ ಇರುವ ಕಾರಣ ತಿಂಗಳಿಗೆ ನನಗೆ ಕಡಿಮೆ ಅಂದರೂ ಕೂಡ 1500ರಿಂದ ಹತ್ತಿರ ಕಿಲೋಮೀಟರ್ ಆಗ್ತಿತ್ತು. ನನಗೆ ಪೆಟ್ರೋಲ್ ಕಾಸ್ಟೇ ಸಾಧಾರಣ ಒಂದು 15,000ವರೆಗೆ ಬರ್ತಿತ್ತು. ಅಂದರೆ ನನ್ನ ಸ್ವಲ್ಪ ಹಳೆ ಗಾಡಿಯಾಗಿತ್ತು. ಹಾಗಾಗಿ ಸೊ ಆ ಉದ್ದೇಶದಿಂದ ನಾನು ಇದಕ್ಕೆ ಮೈಗ್ರೇಟ್ ಆದರೆ ಖಂಡಿತವಾಗಿ ಕೂಡ ನನ್ನ ಹಾಕುವ ಪೆಟ್ರೋಲನ್ನು ನಾನು EMIಗೆ ಹಾಕಿದರೆ ಸುಮಾರು ನನಗೆ ಇದರಲ್ಲಿ ಉಳಿತಾಯ ಆಗ್ಬೋದು ಅಂತ ಒಂದೇ ಆಲೋಚನೆ ಮಾಡಿಕೊಂಡು ನಾನು ಈ ಕಾರಿಗೆ ಬಂದ. ಅಂದರೆ ನೀವೇನು ಹೇಳ್ತಾ ಇದ್ದೀರಿ ಅಂತ ಹೇಳಿದ್ರೆ, ಲಾಂಗ್ ರನ್ ಮಾಡುವವರು ತುಂಬ EVಗೆ ಹೋದರೆ ತುಂಬ ಲಾಭ ಇದೆ ಅಂತ ಹೇಳುವಂಥದ್ದು. ಖಂಡಿತವಾಗಿಯೂ ನಾವು ಎಷ್ಟು ಇದನ್ನು ಚೆನ್ನಾಗಿ ಬಳಕೆ ಮಾಡ್ತೇವೆ ಹಾಗಿದ್ದರೆ EVಗೆ ಬರುವಂಥದ್ದು ನಿಜವಾಗಿಯೂ ಉತ್ತಮ. ಮತ್ತು EVಯ ಅದರದ್ದೇ ಆದ ಕೆಲವು ನಿಮ್ಮನ್ನು ಆಕರ್ಷಿಸುವಂತಹ ಗುಣಗಳುಂಟು. ಲೈಕ್ ನೀವು ಕೂತು ಆಕ್ಸಲರೇಟರ್ ಅಂತ ಪೆಡಲನ್ನು ಸುಮ್ಮನೆ ಚೂರು ಒತ್ತಿದ್ರೂ ಕೂಡ ಸಾಕು, ನಿಮಗೆ ಅದು ಎಲ್ಲ ನಕ್ಷತ್ರಗಳನ್ನು ಒಂದೇ ಸಲ ತೋರಿಸ್ತದೆ. ಅಷ್ಟು ಪವರನ್ನು ಇನ್ಸ್ಟೆಂಟಾಗಿ ಕೊಡ್ತದೆ. ಈಗ ಪೆಟ್ರೋಲ್ ಇಂಜಿನಲ್ಲಿ ಆದರೆ ಅಥವಾ ನಾನು ಡೀಸೆಲ್ ಇಂಜಿನೆಲ್ಲ ಟೆಸ್ಟ್ ಡ್ರೈವ್ ಮಾಡಿ ನೋಡಿದ್ದೇನೆ. ನೀವು ಆಕ್ಸಲರೇಷನ್ ಒತ್ತಿ ಒಂದು ಸ್ವಲ್ಪ ಸಮಯ ತಗೊಳ್ಬೇಕಾಗ್ತದೆ. ಆ ಹೊತ್ತಲ್ಲಿ ನಿಮಗೆ ಅದಕ್ಕೆ ಲ್ಯಾಕ್ ಟೈಮಲ್ಲಿ ನಿಮಗೆ ಆಮೇಲೆ ಅದು ಪಿಕಪ್ ಬರುವಂಥದ್ದು. ಬಟ್ ಇದರಲ್ಲಿ ಹಾಗಲ್ಲ, ನೀವು ಮನಸ್ಸಲ್ಲಿ ಅಂದುಕೊಂಡು ಕಾಲಲ್ಲಿ ಸ್ವಲ್ಪ ಹೀಗೆ ಮಾಡಿದರೂ ಕೂಡ ಸಾಕು, ಇನ್ಸ್ಟೆಂಟಾಗಿ ನಿಮಗೆ ಆ ಒಂದು ಫೀಲ್ ಕೊಡ್ತದೆ. ಸರ್, ಒಂದು ಅಂದರೆ ನನ್ನ ಹತ್ರ ಡೀಸೆಲ್ ಕಾರ್ ಇದೆ. ನನಗೆ ಡೀಸೆಲ್ ಕಾರಲ್ಲಿ ಯಾವುದಾದ್ರೂ ಒಂದು ವೆಹಿಕಲನ್ನು ಓವರ್ಟೇಕ್ ಮಾಡಬೇಕು ಅಂತಿದ್ರೆ ನಾನು ಗೇರ್ ಚೇಂಜ್ ಮಾಡಿಕೊಂಡು ಫಾಸ್ಟಾಗಿ ಓವರ್ಟೇಕ್ ಮಾಡುವಂಥ ಕಾನ್ಫಿಡೆನ್ಸ್ ಇರ್ತದೆ. ಅಂದರೆ ಗೇರ್ ಶಿಫ್ಟ್ ಮಾಡಿದ ಕೂಡಲೇ ಜಾಸ್ತಿ ಪವರ್ ಸಿಗ್ತದೆ ಅಂತೇಳಿ. ನಿಮಗೆ ಇದರಲ್ಲಿ ಆ ಥರ ಓವರ್ಟೇಕ್ ಮಾಡುವಂಥದ್ದು ಸಿಚುವೇಶನ್ ಬಂದಾಗ ಯಾವ ಥರದ್ದು, ಅಂದರೆ ತುಂಬ ಪವರಲ್ಲಿ ಮುಂದೆ ಹೋಗ್ತದೆ ಅಂತ ಹೇಳುವಂಥ ಕಾನ್ಫಿಡೆನ್ಸ್ ಇದೆಯಾ ನಿಮಗೆ? ಇದರಲ್ಲಿ ನೋಡಿ ಯಾವ ಥರ ವರ್ಕ್ ಆಗ್ತದೆ ಹೇಳಿದರೆ, ಇದಕ್ಕೆ ಡೈರೆಕ್ಟ್ ನಾವು ಆಕ್ಸಲರೇಟರ್ ಮತ್ತೊಂದು ಪವರ್ ಕನ್ವರ್ಟರ್ ಡೈರೆಕ್ಟಾಗಿ ಅದು ಮೋಟ್ರಿಗೆ ಕನೆಕ್ಟ್ ಆಗಿರ್ತದೆ. ಈ ಎಲೆಕ್ಟ್ರಾನ್ಸ್ ಫ್ಲೋ ನೀವು ಆಕ್ಸಲರೇಷನ್ ಕೊಟ್ಟಾಗ ಎಷ್ಟು ಫಾಸ್ಟ್ ಅಂತ ಹೇಳಿದರೆ ಬ್ಲಿಂಕ್ ಆಫ್ ದ ಐಸ್. ಸೊ ಹಾಗಾಗಿ ನಾವು ಆಕ್ಸಲರೇಷನ್ ಕೊಟ್ಟ ಕೂಡಲೇ ಇನ್ಸ್ಟೆಂಟ್ ಟಾರ್ಕ್ ಅದು ಮೋಟ್ರ್ ಜನ್ರೇಟ್ ಮಾಡಿ ಕೊಡ್ತದೆ. ಸೊ ಹಾಗಾಗಿ ಯಾವ ಗೇರ್ ಚೇಂಜ್ ಮಾಡುವ ಪ್ರಮೇಯ ಆಗಲಿ ಏನೂ ಇರುವುದಿಲ್ಲ. ಈಗ ಆಟೋಮೆಟಿಕ್ ಡೀಸೆಲ್ ಕಾರ್ಗಳಲ್ಲಿ ಹೇಗೆ ಹೇಳಿದರೆ ಅದು ಟಾರ್ಕ್ ಕನ್ವರ್ಟರ್ ಇರ್ತದೆ ಒಳಗಡೆ, ಅಂದರೆ ಆಟೋಮೆಟಿಕ್ಕಾಗಿ ಅದುವೇ ಗೇರ್ ಚೇಂಜ್ ಮಾಡಿ ನಿಮಗೆ ಟಾರ್ಕನ್ನು ಕೊಡುವಂಥದ್ದು. ಇದರಲ್ಲಿ ಹಾಗಲ್ಲ, ಇನ್ಸ್ಟೆಂಟಾಗಿ ನಿಮಗೆ ಟಾರ್ಕ್ ಕೊಡುವ ಕಾರಣ ನೀವು ಓವರ್ಟೇಕ್ ಮಾಡ್ತೇನೆ ಅಂತ ಮನಸ್ಸಲ್ಲಿ ಅಂದುಕೊಂಡಾಗ ಕೂಡಲೇ ನೀವು ಓವರ್ಟೇಕ್ ಮಾಡಿ ಮುಂದೆ ಹೋಗಿರ್ತೀರಿ. ಈ ವಿಷಯ ನೀವು ತುಂಬ ಯೂಟ್ಯೂಬ್ ರಿವ್ಯೂಗಳಲ್ಲಿ ನೋಡ್ಬೋದು. ಏನು ಅಂತ ಹೇಳಿದರೆ, ಬೆಂಗಳೂರಲ್ಲಿ ಟ್ರಾಫಿಕಲ್ಲಿ ಎಲ್ಲಿಯಾದರೂ ಈ EV ಕಾರುಗಳು ಟ್ರಾಫಿಕಲ್ಲಿ ಫಸ್ಟ್ ನಿಂತಿದ್ದರೆ ಯಾವಾಗ ಗ್ರೀನ್ ಲೈಟ್ ಬರ್ತದೋ EV ಕಾರ್ಗಳು ನಿಮಗೆ ಬಾಕಿ ಇರುವ ಕಾರ್ಗಳಿಂದ ಎಷ್ಟೋ ಮುಂದೆ ಹೋಗಿರುವಂಥದ್ದು ನೀವು ಟ್ರಾಫಿಕಲ್ಲಿ ಕೂಡ ನೋಡ್ಬೋದು. ಯಾಕೆಂದರೆ ಅಷ್ಟು ಟಾರ್ಕ್ ಉಂಟು. ಬಟ್ ಒಂದೇ ವಿಷಯ, ಈ ಟಾರ್ಕಿನೊಟ್ಟಿಗೆ ಶಬ್ದ ಒಂದಿಲ್ಲ ಅನ್ನೋದನ್ನು ನಾವು ಮನಸ್ಸಲ್ಲಿ ಇಟ್ಕೊಳ್ಬೇಕು. ಈಗ ಅದು ಇನ್ನೊಂದು ಏನು ಅಂತ ಹೇಳಿದರೆ, ಅಂದರೆ ಡ್ರೈವರ್ ಇದರಿಂದ ನಾನು ಕೇಳ್ತಾ ಇರುವಂಥದ್ದು, ತುಂಬ ಜನಕ್ಕೆ ಆ ಶಬ್ದ ಇಷ್ಟ. ಅಂದರೆ ಎಕ್ಸಲೇಟರ್ ಕೊಡುವಾಗ ಶಬ್ದ ಬರಬೇಕು ಅಂತ ಹೇಳುವಂಥದ್ದು. ನಿಮಗೆ ಆ ಥರ ಯಾವಾಗಾದರೂ ಫೀಲ್ ಆಗಿತ್ತಾ? ಅಂದರೆ ನಾನು ತುಂಬ ಫಾಸ್ಟ್ ಹೋಗ್ತಿದ್ದೇನೆ, ಸ್ವಲ್ಪ ಆದರೂ ಸೌಂಡ್ ಬೇಕಿತ್ತು ಅಂತ ಹೇಳುವಂಥದ್ದು. ನನಗೆ ತುಂಬ ಸತಿ ಕನ್ಫ್ಯೂಷನ್ ಆಗೋದು ಯಾವಾಗ ಅಂತ ಹೇಳಿದರೆ, ಈಗ ನಾವು ಗಾಡಿ ಆನ್ ಆಗಿರ್ತದೆ, ಈ ಆನ್ ಆಗಿದ್ದ ಮೇಲೆ ಇದರಲ್ಲಿ ಪುಣ್ಯಕ್ಕೆ ಕೀ ಒಂದು ಕೊಡಲಿಲ್ಲ. ಈ ಯಾವುದು ನಮ್ಮ ನಾರ್ಮಲ್ ಕೀ, ಎಷ್ಟೋ ಸತಿ ನನಗೆ ಮೊದಲು ಕೀ ಹಾಕಿ ಆನ್ ಆಗಿದ್ದರೂ ಕೂಡ ಕೀ ತಿರುಗಿಸಿ ಪುನಃ ಕ್ರ್ಯಾಂಕ್ ಮಾಡುವ ಅಭ್ಯಾಸ ಕೂಡ ಇತ್ತು. ಇದರಲ್ಲಿ ನಿಮಗೆ ಆನ್ ಆದ ಕೂಡಲೇ ಯಾವ ಶಬ್ದವೂ ಕೇಳುವುದಿಲ್ಲ. ಆಕ್ಸಲರೇಷನ್ ಒತ್ತುವಾಗ ಪುಣ್ಯಕ್ಕೆ ಇದರಲ್ಲಿ ಏನಾಗಿರ್ತದೆ ಅಂತ ಕೇಳಿದರೆ ಆಟೋ ಬ್ರೇಕ್ ಆನ್ ಆಗಿರ್ತದೆ. ಹಾಗಾಗಿ ನೀವು ಆಕ್ಸಲರೇಷನ್ ಒತ್ತಿದ ಕೂಡಲೇ ಸೀದಾ ಮುಂದೆ ಹೋಗೋದಿಲ್ಲ, ಬ್ರೇಕ್ ತೆಗೆಯುವಷ್ಟು ಟೈಮ್ ಉಂಟು. ಸೊ ಹಾಗಾಗಿ ನಿಮಗೆ ಎಲ್ಲಿ ಕೂಡ ಶಬ್ದದ ವಿಷಯ ಇಲ್ಲ. ಮತ್ತು ಶಬ್ದ, ನಾನು ಪೆಟ್ರೋಲ್ ಗಾಡಿಯಲ್ಲಿ ಓಡಿಸಿದ ಕಾರಣ ನನಗೆ ಅಷ್ಟು ಶಬ್ದದ ಕ್ರೇಜ್ ಇರಲಿಲ್ಲ. ಹಾಗಾಗಿ ನನಗೇನು ಅಷ್ಟು ದೊಡ್ಡ ವ್ಯತ್ಯಾಸ ಗೊತ್ತಾಗಲಿಲ್ಲ. ಬಟ್ ನೀವು ರನ್ನಿಂಗಲ್ಲಿ ಆ ರನ್ನಿಂಗಿನ ಸ್ಪೀಡಿನ ಒಂದು ಸಣ್ಣ ಶಬ್ದ ಇರ್ತದಲ್ಲ, ಹಾಗಾಗಿ ಆ ಶಬ್ದ ನಮಗೆ ಒಳಗೆ ಕೇಳ್ತದೆ. ಟೈರ್ ಸೌಂಡ್ ಬರ್ತದೆ, ಟೈರ್ ನಾಯ್ಸ್ ಕೇಳ್ತದೆ. ಮತ್ತು AC ನಾಯ್ಸೇ ನಮ್ಮ ತುಂಬ ದೊಡ್ಡ ಶಬ್ದ ಬರುವ ಕಾರಣ ಆ AC ನಾಯ್ಸ್ ಟೈರ್ ನಾಯ್ಸ್ ಒಂದಿಗೆ ಇಂಜಿನ್ ನಾಯ್ಸ್ ನಮಗೆ ನಲ್ಲಿಫೈ ಆಗಿ ಹೋಗ್ತದೆ. ಇನ್ನೊಂದು ಅಂದರೆ ಇಂಜಿನ್ ನಾಯ್ಸ್ ಇಲ್ಲ ಅಂತ ಅರ್ಥ. ನಮಗೆ ಬೇರೆ ಗಾಡಿಯಲ್ಲಿ ಈಗ ಇಂಜಿನ್ ನಲ್ಲಿಫೈ ಅಂತ ಹೇಳುವಾಗ ಬೇರೆ ಗಾಡಿಯಲ್ಲಿ ಇಂಜಿನ್ ನಾಯ್ಸ್ ಜಾಸ್ತಿ ಕೇಳ್ತದೆ, ಇಲ್ಲಿ ಇಂಜಿನ್ ನಾಯ್ಸ್ ಇಲ್ಲ.
ಬಟ್ ಈ ಎರಡು ನಾಯ್ಸ್ ಬಂದು ಮ್ಯೂಸಿಕ್ ಒಟ್ಟಿಗೆ ಇರುವಾಗ ಏನೂ ಗೊತ್ತೇ ಆಗೋದಿಲ್ಲ. ಇನ್ನೊಂದು ಈ ಕಡೆಗೆ ತುಂಬ ಜನ ಅಟ್ರ್ಯಾಕ್ಟ್ ಆಗುವಂಥದ್ದು ಅದರ ಫೀಚರ್ಸ್ಗಳ ಬಗ್ಗೆ. ಅಂದರೆ ಎಲ್ಲವೂ ಕೂಡ ಹೈಯೆಸ್ಟ್ ಫೀಚರ್ಸ್ಗಳನ್ನು ಲೋಡ್ ಮಾಡಿಟ್ಟಿದ್ದಾರೆ ಅದರಲ್ಲಿ. ನಿಮಗೆ ಈ ಗಾಡಿಯಲ್ಲಿ ಯಾವ ಫೀಚರ್ ತುಂಬ ಇಷ್ಟ ಆಯಿತು? ನನಗೆ ಸ್ಪೆಸಿಫಿಕ್ ಆಗಿ ಹೇಳೋದಾದರೆ ಈ ಗಾಡಿಯಲ್ಲಿ ಡ್ರೈವರ್ ವೆಲ್ಕಮ್ ಫಂಕ್ಷನ್ ಭಾರಿ ಖುಷಿಯಾಗುವಂಥದ್ದು. ಅಂದರೆ ಲೈಕ್ ಈಗ ನಾನು ಡೋರ್ ತೆಗೆದ ಕೂಡಲೇ, ಈಗ ನಮಗೆ ಮನೆ ಬಾಗಿಲು ತೆಗೆದ ಕೂಡಲೇ ಯಾರೋ ಒಬ್ಬರು ನಮ್ಮನ್ನು ವೆಲ್ಕಮ್ ಮಾಡಿದಾಗ ಇದರ ಆಟೋಮೆಟಿಕ್ಕಾಗಿ ಆ ಡೋರ್ ಸೀಟ್ ಕೆಳಗೆ ಹೋಗ್ತದೆ. ಅದು ನಾನು ಕೂತ್ಕೊಂಡು ಡೋರ್ ಹಾಕಿದ ಕೂಡಲೇ ನನ್ನ ಪ್ರತಿ ಸತಿ ಕೂಡ ಲಿಫ್ಟ್ ಮಾಡ್ತದೆ, ಲೈಕ್ ನನ್ನನ್ನು ರೆಡಿ ಮಾಡ್ತದೆ. ಇದು ನನಗೆ ಭಾರಿ ಒಂದು ಇಷ್ಟದ ಫಂಕ್ಷನ್, ಇಷ್ಟದ ಫೀಚರ್. ಇದರಲ್ಲಿ ಇನ್ನೊಂದು ಇಷ್ಟದ ಫೀಚರ್ ನನಗೆ ಇರುವಂಥದ್ದು 360 ಡಿಗ್ರಿ ಕ್ಯಾಮರಾ. ನಾನು ಈ ಮಾಡೆಲಿಗೆ ಆಪ್ಟ್ ಮಾಡಲಿಕ್ಕೆ ಅದು ಕೂಡ ಒಂದು ಕಾರಣ ಆಯಿತು. ನಾನು ಇದಕ್ಕಿಂತ ಕಡಿಮೆ ಮಾಡೆಲ್ ಇನ್ನೂ 2 ಲಕ್ಷ ರೂಪಾಯಿ ಕಡಿಮೆಗಿತ್ತು. ಆವಾಗ ನಾನು ಕೇಳಿದೆ ಏನಾಗ್ಬೋದು, ಆ ಮಾಡೆಲ್ ಆಗ್ಬೋದಾ ಈ ಮಾಡೆಲ್ ಆಗ್ಬೋದಾ ಕನ್ಫ್ಯೂಷನಲ್ಲಿ. 360 ಡಿಗ್ರಿ ಕ್ಯಾಮರಾ ಈ ಕಾರಿಗೆ ಅಗತ್ಯವಾಗಿ ಬೇಕಾಗ್ತದೆ. ಯಾಕೆ ಅಂತ ಹೇಳಿದರೆ ಇಷ್ಟು ಉದ್ದದ ಕಾರು ಅಗಲ ಎಲ್ಲ ಇರುವಾಗ ಸೈಡ್ ಎಡ್ಜಸ್ಗಳು ನಮಗೆ ತುಂಬ ಸತಿ ಕಾಣೋದಿಲ್ಲ. ಮತ್ತು ಹೀಗೆ ಸ್ವಲ್ಪ ಅಪ್ಪ ಹತ್ತಿಕೊಂಡು ಹೋಗುವಾಗ ಎದುರು ಏನುಂಟು ಅಂತ ಏನೂ ಕಾಣೋದಿಲ್ಲ. ಅಥವಾ ಸಡನ್ ನಮ್ಮ ಈ ಮನೆ ತೋಟದ ಬದಿಯಲ್ಲೆಲ್ಲ ತಿರುಗಿಸುವಾಗ, ಮನೆಯಿಂದ ಅಂಗಳದಿಂದ ಕೆಳಗೆ ಇಳಿಸುವಾಗ, ಅಂಥ ಸಂದರ್ಭದಲ್ಲಿ 360 ಡಿಗ್ರಿ ಕ್ಯಾಮರಾ ಅಗತ್ಯವಾಗಿ ಬೇಕಾಗ್ತದೆ. ಇನ್ನೊಂದು ನಮಗೆ ಬರುವಂಥದ್ದು ಟ್ರಾಫಿಕ್ಕಲ್ಲಿ ಎದುರಿಂದ ಲಾರಿ ಬಂದು ನಮ್ಮ ಸೈಡ್ ನೋಡಿಕೊಳ್ಳಲಿಕ್ಕೆ 360 ಡಿಗ್ರಿ ಕ್ಯಾಮರಾ ಕೂಡ ತುಂಬ ಹೆಲ್ಪ್ ಆಗ್ತದೆ. ಅದು ಕೂಡ ಇನ್ನೊಂದು ಅತ್ಯುತ್ತಮವಾದ ಫೀಚರ್ ನನಗೆ ಇಷ್ಟ ಆದಂಥದ್ದು. ಮತ್ತು ಈಗ ಸನ್ರೂಫ್ ಇರ್ಬೋದು, ಇದೆಲ್ಲ ನನಗೆ ಅಷ್ಟೊಂದು ತುಂಬ ಆಸಕ್ತಿದಾಯಕವಾದ ಫೀಚರ್ಸ್ಗಳಾಗಿರಲಿಲ್ಲ. ಸರ್, ನಿಮಗೆ ಈಗ ನಾರ್ಮಲ್ಲಾಗಿ ಎಷ್ಟು ರೇಂಜ್ ಕೊಡ್ತಾ ಇದೆ? ಈಗ ರೇಂಜ್ ನಾನು ನೋಡಿದ ಮಟ್ಟಿಗೆ ನಾನು ಈಗ ಇದನ್ನು 3000 ಹತ್ತಿರ ಕಿಲೋಮೀಟರ್ ಓಡಿಸಿದ್ದೇನೆ. ನನಗೆ ಸಿನ್ಸಿಯರಾಗಿ ಹೇಳೋದಾದರೆ 1% ಬ್ಯಾಟ್ರಿ ಡ್ರಾಪ್ ಆಗುವಾಗ 4 ಕಿಲೋಮೀಟರ್ ಹೋದದ್ದನ್ನು ಸರಿಯಾಗಿ ನೋಡಿದ್ದೇನೆ. 1% ಡ್ರಾಪ್ ಆಗುವ, ಅಂದರೆ ಈಗ 90%ಗೆ 360ವರೆಗೆ 360ವರೆಗೆ ನಾನು ಇದನ್ನು ಸಾಧಾರಣ ಈಗ ಇಷ್ಟವರೆಗೆ 0% ಅಂದರೆ 5%ಇಂದ ಕೆಳಗೆ ಬಂದರೆ ವಾರ್ನಿಂಗ್ ಬರ್ತದೆ ಅಂತೆ. ಅಲ್ಲಿವರೆಗೆ ಓಡಿಸಲಿಕ್ಕೆ ನಾನು ಪ್ರಯತ್ನ ಪಡಲಿಲ್ಲ. ಯಾಕೆ ಅಂತ ಹೇಳಿದರೆ ನಮ್ಮ ಇದು ನಾನು ಹೇಳುವ ಉದ್ದೇಶ ಯಾಕೆ ಹೇಳಿದರೆ, ನಮ್ಮ ದಕ್ಷಿಣ ಕನ್ನಡದಲ್ಲಿ ಇನ್ನೂ ಫಾಸ್ಟ್ ಚಾರ್ಜರ್ಗಳು ಎಲ್ಲಿಯೂ ಡೆವಲಪ್ ಆಗಲಿಲ್ಲ ಅದರ್ ದೆನ್ ಟಾಟಾ ಶೋರೂಮ್. ನಮ್ಮ ಮಂಗಳೂರು ಟಾಟಾ ಶೋರೂಮಲ್ಲಿ ಉಂಟು, ಪುತ್ತೂರು ಟಾಟಾ ಶೋರೂಮಲ್ಲಿ ಉಂಟು. ಇದು ಎರಡು ಕಡೆಗೆ ಬಿಟ್ಟರೆ ಮತ್ತೆಲ್ಲಿ ಕೂಡ ನಮ್ಮ ದಕ್ಷಿಣ ಕನ್ನಡದಲ್ಲಿ ಫಾಸ್ಟ್ ಚಾರ್ಜರ್ಸ್ ಅವೈಲೇಬಲ್ ಇಲ್ಲ. ಈಗ ಚಾರ್ಜರ್ಸ್ ಬಗ್ಗೆ ಆದ ಕಾರಣ ನಾನು ಹೇಳುದು, ಆದ ಕಾರಣ ನಾನು ಇನ್ನೂ 5%ಗಿಂತ ಕೆಳಗೆ ಹೋಗಲಿಲ್ಲ. ಯಾಕೆ ಹೇಳಿದರೆ ನಮ್ಮ ಮನೆಯಲ್ಲಿ ಇರುವಂಥದ್ದು ಸ್ಲೋ ಚಾರ್ಜರಲ್ಲಿ ನಾನು 1 ಗಂಟೆ ಚಾರ್ಜ್ ಮಾಡಿದರೆ ನನಗೆ ಹೋಗಲಿಕ್ಕೆ ಆಗುವಂಥದ್ದು 20 ಕಿಲೋಮೀಟರ್. ಯಾಕೆ ಹೇಳಿದರೆ ಕೇವಲ ಇದು 4% ಚಾರ್ಜ್ ಆಗ್ತದೆ. ರಾತ್ರಿ ಇಡೀ ನಾನು ಚಾರ್ಜ್ಗೆ ಇಟ್ಟರೆ ನನಗೆ ಸಾಧಾರಣ ಒಂದು 30%ನಷ್ಟು ಚಾರ್ಜ್ ಆಗ್ತದೆ. ಹಾಗಾಗಿ ನಾನು ಇನ್ನು ಬ್ಯಾಟ್ರಿ ಡ್ರೈನ್ ಮಾಡಿ ಟೆಸ್ಟ್ ಮಾಡುವಷ್ಟು ಹೋಗಲಿಲ್ಲ ಸರ್. ಈಗ ನೀವು ಸ್ಲೋ ಚಾರ್ಜರ್ ಬಗ್ಗೆ ಹೇಳಿದ್ರಿ, ಆ ಸ್ಲೋ ಚಾರ್ಜರ್ ಅವರು ಫ್ರೀಯಾಗಿ ಕೊಡ್ತಾರೆ? ಹೌದು ಸರ್. ಆ್ಯಕ್ಚುಲಿ ಇದರಲ್ಲಿ 2 AC ಚಾರ್ಜರ್ಸ್ ಬರ್ತದೆ. AC ಚಾರ್ಜರ್ಸ್, DC ಚಾರ್ಜರ್ ಅಂತ ಹೇಳುವಲ್ಲಿ 2 AC ಚಾರ್ಜರ್ ಬರ್ತದೆ. ಒಂದು ಸ್ಲೋ ಚಾರ್ಜರ್ ಅವರೇ ಕೊಡ್ತಾರೆ, ಅದು 3 ಕಿಲೋವ್ಯಾಟ್ 3.5 ಹೇಳ್ತಾರೆ ಅಂತ 3 ಕಿಲೋವ್ಯಾಟ್ ಚಾರ್ಜರ್. ಇನ್ನೊಂದು ಬರುವಂಥದ್ದು ಸ್ವಲ್ಪ AC ಫಾಸ್ಟ್ ಚಾರ್ಜರ್, ಅದು 7 ಕಿಲೋವ್ಯಾಟ್. ಅದು ಕಾರಿನೊಟ್ಟಿಗೆ ಬರ್ತದೆ. ಬಟ್ ಎಡಿಷನಲ್ಲಿ ಟಾಟಾದವರು 40,000 ಅಂದಾಜು ಚಾರ್ಜ್ ಮಾಡ್ತಾರೆ. ನಾನು ಅದಕ್ಕೋಸ್ಕರ ಅದು ಮತ್ತು ಇನ್ನೊಂದೇನಂತ ಹೇಳಿದರೆ ಅದಕ್ಕೆ 3 ಫೇಸ್ ಸ್ವಲ್ಪ ಜಾಸ್ತಿ ಲೋಡ್ ಕನೆಕ್ಷನ್ಸ್ ಎಲ್ಲ ಬೇಕಾಗ್ತದೆ. ಸೊ ಅದೆಲ್ಲ ಇಶ್ಯೂಸಿಗೋಸ್ಕರ ನಾನು ಸದ್ಯಕ್ಕೆ ಸ್ಲೋ ಚಾರ್ಜರ್ ಸಾಕು ಅಂತ ಡಿಸೈಡ್ ಮಾಡಿ ಇದನ್ನು ತಗೊಂಡಿದ್ದೆ. ಈಗ ಡೈಲಿ ಕಮ್ಯೂಟರ್ಗೆ ಆ್ಯಕ್ಚುಲಿ ಸ್ಲೋ ಚಾರ್ಜರ್ ಸಾಕು ಅಂತೇಳಿ ಹೇಳ್ತಾ ಇದ್ದೀರಿ ನೀವು? ಹೌದು. ಈಗ ನಾನು ಡೈಲಿ ಈಗ 50 ಕಿಲೋಮೀಟರ್ ಓಡಿಸಲಿಕ್ಕೆ ನನಗೆ 10% ಬ್ಯಾಟ್ರಿ ಬೇಕಾಗ್ತದೆ. ಶನಿವಾರ ಅಥವಾ ಸೋಮವಾರ, ಮಂಗಳವಾರ ಯಾವಾಗಾದರೂ ನನಗೆ ಫ್ರೀ ಇರುವಾಗ ಸಂಜೆ ಹೊತ್ತು ರಾತ್ರಿ ಫುಲ್ ಒಂದ್ಸಲಿ 2 ದಿವಸ ಚಾರ್ಜ್ ಮಾಡಿಟ್ರೆ 100% ಆಗಿದ್ದರೆ ಡೈಲಿ 50 ಕಿಲೋಮೀಟರ್ ಸಾಧಾರಣ 10%ರಿಂದ 12% ಬ್ಯಾಟ್ರಿ ಮುಗಿತದೆ. ವಾರಕ್ಕೆ 2 ದಿವಸ ರಾತ್ರಿ ಫುಲ್ಲು ಚಾರ್ಜಿಗೆ ಇಟ್ಟರೆ ನನಗೆ ಸಾಕಾಗ್ತದೆ. ಅಥವಾ ನಾನೀಗ ಸಂಡೇ ಫ್ರೀ ಇದ್ದರೆ ಸಂಡೇ ಫುಲ್ ಡೇ ಚಾರ್ಜಿಗೆ ಹಾಕಿ ಇಡ್ತೇನೆ. ಇನ್ನೊಂದು ಕ್ವಶನ್ ಇರುವಂಥದ್ದು, ದಿನಾಲ್ ಚಾರ್ಜಿಗೆ ಇಟ್ಟರೆ ಏನಾದರೂ ಪ್ರಾಬ್ಲಮ್ ಬರ್ತದಾ? ಈಗ ನನಗೆ ನೋಡುವ ಪ್ರಕಾರ ಆ ಥರ ಏನೂ ಬರಲಿಲ್ಲ. ಅವರು ಏನು ಹೇಳ್ತಿದ್ದಾರೆ ಅಂತ ಹೇಳಿದರೆ, ಮ್ಯಾನ್ಯುವಲಲ್ಲಿ ಓದಿರುವ ಪ್ರಕಾರ 4 ಫಾಸ್ಟ್ ಚಾರ್ಜಿಂಗ್, ನನ್ನ ಮಗ ನಿನ್ನೆ ಅದನ್ನು ಓದಿ ಹೇಳ್ತಿದ್ದ, 4 ಸಲ ಫಾಸ್ಟ್ ಚಾರ್ಜಿಂಗ್ ಮಾಡಿದರೆ 1 ಸತಿ ಸ್ಲೋ ಚಾರ್ಜಿಂಗ್ ಅತ್ಯವಶ್ಯಕವಾಗಿ ನಾವು ಮಾಡಲೇಬೇಕು. ಯಾಕೆ ಹೇಳಿದರೆ ಅದರ 85% ಆದ ಮೇಲೆ ಸ್ಲೋ ಚಾರ್ಜಿಂಗಲ್ಲಿ ಆ ಬ್ಯಾಟ್ರಿಯ ಸೆಲ್ಗಳ ವೋಲ್ಟೇಜ್ ಅನ್ನೋದು ಬ್ಯಾಲೆನ್ಸ್ ಮಾಡಿ ಚಾರ್ಜ್ ಮಾಡ್ತದೆ. ಅದಕ್ಕೋಸ್ಕರ ಮಿನಿಮಮ್ 1 ಸಲ ಆದರೂ 4 ಸಲ ಫಾಸ್ಟ್ ಚಾರ್ಜಿಂಗ್ ಆದ ಮೇಲೆ ಸ್ಲೋ ಚಾರ್ಜಿಂಗ್ 100% ಮಾಡಬೇಕು ಅಂತ ಅವ್ರು ಹೇಳ್ತಾರೆ. ಈಗ ಅಂದರೆ ವೀಕ್ಷಕರಿಗೆ ಕನ್ಫ್ಯೂಷನ್ಸ್ ಇರುವಂಥದ್ದು, ಫಾಸ್ಟ್ ಚಾರ್ಜಿಂಗ್ ಅಂತ ಹೇಳುವಂಥದ್ದು ನೀವು ಹೊರಗಡೆ ಚಾರ್ಜ್ ಮಾಡಿದರೆ? ಹೌದು DC ಫಾಸ್ಟ್ ಚಾರ್ಜಿಂಗ್ ಹೊರಗೆ ಚಾರ್ಜ್ ಮಾಡಿದರೆ
ನಮ್ಮ ಉಜಿರೆಯಲ್ಲಿ ಈಗ 2 ಚಾರ್ಜರ್ಗಳು ಬಂದು ಕೂತಿದೆ, ಇನ್ನೂ ಕೂಡ ಅದರ ಉದ್ಘಾಟನೆ ಆಗಬೇಕಷ್ಟೇ. ಅದಕ್ಕೋಸ್ಕರ ನಾವು ಕೂಡ ಕಾಯ್ತಾ ಇದ್ದೇವೆ. ಈಗ ಅಂದರೆ ಅವೈಲೇಬಿಲಿಟಿ ಆಫ್ ಫಾಸ್ಟ್ ಚಾರ್ಜರ್ಸ್, ಈಗ ಇಲ್ಲಿಂದ ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೇವೆ ಅಂತ ಹೇಳಿದರೆ ಫಾಸ್ಟ್ ಚಾರ್ಜರ್ಸ್ ಸಾಧಾರಣ ನಮಗೆ ಹೈವೇಗಳಲ್ಲಿ ಎಲ್ಲ ಕಡೆ ಸಿಗುವಂಥ ಚಾನ್ಸಸ್ ಇದೆ ಅಲ್ವಾ ಸರ್? ಹೌದು. ಇಲ್ಲಿಂದ ನಾನು ನೋಡಿ, ಇಲ್ಲಿಂದ ನಾವೀಗ ಈ ನಮ್ಮ ಚಾರ್ಮಾಡಿಯಲ್ಲಿ ಹೋಗೋದಾದರೆ ಟಾಟಾ ಗ್ರೋವರ್ಸ್ ಅಂತ ಹೇಳಿ ಇಲ್ಲಿ ಹತ್ತಿರ ಒಂದು ಹೋಟೆಲ್ ಉಂಟು, ಅಲ್ಲಿ ಫಾಸ್ಟ್ ಚಾರ್ಜಿಂಗ್ ಉಂಟು. ಅದು ದಾಟಿದರೆ ನಮ್ಮ ಹಾಸನದಲ್ಲಿ ಫಾಸ್ಟ್ ಚಾರ್ಜಿಂಗ್ಗಳುಂಟು. ಅದಾದ ಮೇಲೆ ಎಲ್ಲ ಹೋಟೆಲ್ಗಳು ನಾನು ನೋಡಿರುವಂಥ ಸ್ವಾತಿ ಡೆಲಿಕೇಸಿ ಇರ್ಬೋದು, ಕೃಷ್ಣ ನಾಳಪಾಕ ಇರ್ಬೋದು, ಇಲ್ಲೆಲ್ಲ ಕೂಡ ಫಾಸ್ಟ್ ಚಾರ್ಜರ್ಸ್ ಅವೈಲೇಬಲ್ ಉಂಟು. ಅದು ಯಾವ ಲೆವೆಲಿನ ಫಾಸ್ಟ್ ಚಾರ್ಜರ್ ಹೇಳಿದರೆ 120 ಕಿಲೋವ್ಯಾಟ್ ಫಾಸ್ಟ್ ಚಾರ್ಜರ್ಗಳುಂಟು. ಈ 120 ಕಿಲೋವ್ಯಾಟ್ ಹೇಳಿದರೆ ಈಗ ಇದು ನೋಡಿ 75 ಕಿಲೋವ್ಯಾಟಿನ ಬ್ಯಾಟ್ರಿ, 1 ಗಂಟೆಯಲ್ಲಿ ಅದನ್ನು ಪ್ಲಗ್ ಮಾಡಿದರೆ 120 ಕಿಲೋವ್ಯಾಟ್ ಅನ್ನೋದು ಪುಷ್ ಮಾಡ್ತದೆ 1 ಗಂಟೆಯಲ್ಲಿ. ಈಗ ನನ್ನ ಕಾರು ಸಾಧಾರಣ ಒಂದು 20 ಕಿಲೋವ್ಯಾಟಿಂದ 80 ಕಿಲೋವ್ಯಾಟ್ ಅಂತ ಹೇಳಿದರೆ ಸಾಧಾರಣ ಒಂದು 45 ಕಿಲೋವ್ಯಾಟು ಬೇಕಾಗ್ಬೋದು ಇದಕ್ಕೆ. ಒಂದು 60% ಚಾರ್ಜ್ ಆಗಲಿ. 45 ಕಿಲೋವ್ಯಾಟ್ ಅನ್ನೋದು ಈ 120 ಒಂದು 20-25 ನಿಮಿಷದಲ್ಲಿ ಚಾರ್ಜ್ ಮಾಡಿ ಕೊಡ್ತದೆ 80% ತನಕ. ಹಾಗಾಗಿ ನಮಗೆ ಒಂದು ಚಹಾ ಕುಡಿದು ಸ್ನ್ಯಾಕ್ಸ್ ಮಾಡಿ ಬರುವಾಗ ಸಾಧಾರಣ 80%ವರೆಗೆ ರೀಚಾರ್ಜ್ ಆಗಿರ್ತದೆ. ಇದಕ್ಕೆ ಅಲ್ಲಿ ನಾನು ನೋಡಿದ್ದೆ ಆ್ಯಪ್ಗಳು ಅವೈಲೇಬಲ್ ಇದೆ ಮೊಬೈಲಲ್ಲಿ, ನಿಮಗೆ ಎಲ್ಲೆಲ್ಲ ಚಾರ್ಜರ್ಸ್ ಇದೆ ಅಂತ ಹೇಳುವಂಥದ್ದು ಐಡೆಂಟಿಫೈ ಮಾಡಲಿಕ್ಕಾಗ್ತದೆ ಅಂತ ಹೇಳುವಂಥದ್ದು. ಆ ಥರದ ಆ್ಯಪ್ಗಳ ಬಗ್ಗೆ ನೋಡಿ ನಮ್ಮ ಇವರು ಹೇಳಿಕೊಡ್ತಾರೆ ನಿಮಗೆ. ಯಾವುದೆಲ್ಲ ಫಾಸ್ಟ್ ಚಾರ್ಜರ್ಸ್ ಬಗ್ಗೆ ಅಥವಾ ಅದರಲ್ಲಿ ಆ್ಯಪ್ಗಳನ್ನು ನೀನು ಯೂಸ್ ಮಾಡಿದ್ದಿ? ಈಗ ಸದ್ಯ ನಾವು ನೋಡ್ತಿದ್ರೆ ನಾವು ಯಾವಾಗಲೂ ದಿನಾಲು ಐರಾ ನೋಡ್ತೀವಿ, ಅದರಲ್ಲಿ ಫಾಸ್ಟ್ ಚಾರ್ಜರ್ಸ್ ಸಿಗುದಿಲ್ಲ. ಚಾರ್ಜರ್ಸ್ ನೋಡಬೇಕಂದ್ರೆ ನಾವು ಇದೊಂದು ಪ್ಲಗ್ ಶೇರ್ ಅಂತ ಒಂದು ಆ್ಯಪ್ ಕೊಟ್ಟಿದ್ದಾರೆ ಟಾಟಾದವರು, ಅವರು ಅದರಲ್ಲಿ ಸರ್ಚ್ ಮಾಡಬೇಕು ಅಂತ ಹೇಳ್ತಾರೆ. ಅಲ್ಲಿ ಎಷ್ಟು ಬೇಕಾದ್ರೂ ಚಾರ್ಜರ್ ಸಿಗ್ತದೆ. ನಾವು ಎಲ್ಲಿಗೆ ಹೋಗ್ತಿದ್ದೇವೆ ಅಲ್ಲಿ ಚಾರ್ಜರ್ ಉಂಟಾ ಇಲ್ವಾ ಅಂತ ಹೇಳಿ ಅದು ತೋರಿಸ್ತದೆ. ಹೌದು, ಎಲ್ಲ ದೇಶದ್ದು ಸಹ ತೋರಿಸ್ತದೆ. ನಾನು ಮೋಸ್ಟ್ ಆಗಿ ನೋಡ್ತಾ ಇರೋದು ಎಂಟಾರ್ಟಿಕಾದಲ್ಲಿ ಯಾಕೆ ಚಾರ್ಜರ್ ಉಂಟು ಅಂತ. ಅಲ್ಲಿ ಸಹ ಚಾರ್ಜರ್ ಉಂಟಾ ಇಲ್ವಾ ಅಂತ ಹೇಳಿ ತೋರಿಸ್ತದೆ. ಅಂಟಾರ್ಟಿಕಾದಲ್ಲಿ ಕೂಡ ಅಲ್ಲಿ ಸಹ ಚಾರ್ಜರ್ ಉಂಟಾ? ನೋಡಿದ್ದೀನಿ ನೀನು? ಓಕೆ. ಚಾರ್ಜರ್ಗಳ ಬಗ್ಗೆ ನಾವು ಅಂದರೆ ಎಲ್ಲೆಲ್ಲ ಹೊರಗಡೆ ಚಾರ್ಜ್ ಮಾಡ್ಬೋದು ಅಂತ ಹೇಳುವಂಥದ್ರ ಬಗ್ಗೆ ನಾವು ಮಾತಾಡಿದೆವು. ನನ್ನ ಕ್ವಶನ್ ಇರುವಂಥದ್ದು, ಈಗ ಮನೆಯಲ್ಲಿ ನೀವು ಅಂದರೆ ಚಾರ್ಜ್ ಮಾಡುವಾಗ ಸಾಧಾರಣ ಎಷ್ಟು ಕಾಸ್ಟ್ ಬರ್ತದೆ? ನಾವು ಮನೆಯಲ್ಲಿ ಚಾರ್ಜ್ ಮಾಡೋದಾದರೆ ವಿದ್ಯುತ್ ವಾಹನ ಚಾರ್ಜ್ ಮಾಡಲಿಕ್ಕೆ ಅಂತ ಹೇಳಿ ಸಪ್ರೇಟ್ ಕನೆಕ್ಷನ್ ನಾವು ಮಾಡಿಕೊಳ್ಬೇಕು. ಮಾಡಿಕೊಂಡಾಗ ಅದಕ್ಕೆ ಈಗ ಸದ್ಯಕ್ಕೆ ನಮ್ಮ ಮನೆಯ ಚಾರ್ಜಲ್ಲಿ ಆದರೆ ಈಗ ₹5.80 ನಡೀತಾ ಇದೆ. ಈ ವಿದ್ಯುತ್ ವಾಹನಗಳ ಚಾರ್ಜಿಂಗಿಗೆ ₹4.50 ಗೌರ್ಮೆಂಟಿಂದ ನಮಗೆ ಒಂದು ಸಬ್ಸಿಡೈಸ್ಡ್ ರೇಟ್ ಅಂತ ಹೇಳಿ ನಮ್ಮ ಈ ವಿದ್ಯುತ್ ಚಾಲಿತ ವಾಹನಗಳನ್ನು ಎನ್ಕರೇಜ್ ಮಾಡಲಿಕ್ಕೋಸ್ಕರ ಕೊಟ್ಟಿದ್ದಾರೆ. ಅದೊಂದು ನಿಜವಾಗಿಯೂ ನಮಗೆ ಒಂದು ಒಳ್ಳೆಯ ವಿಷಯ ಅದು ಕೂಡ. ಬಟ್ ಅದನ್ನು ನಾವು ಇನ್ಸ್ಟಾಲ್ ಮಾಡಬೇಕಾದ್ರೆ ಇನಿಷಿಯಲ್ ಕಾಸ್ಟ್ ಸ್ವಲ್ಪ ಒಂದು ಸಣ್ಣ ಮಟ್ಟಿನ ಇನಿಷಿಯಲ್ ಕಾಸ್ಟ್ ಬರ್ತದೆ. ಅಂದರೆ ಈಗ ಇರುವ ಮನೆಯ ನಮ್ಮ ಯಾವುದು ಇದರ ಯಾವುದು ಮೀಟರ್ನ ಪಕ್ಕದಲ್ಲಿ ಇನ್ನೊಂದು ಮೀಟರ್ನ ಅಳವಡಿಸಿ KPTCLನವರು ಕೊಡ್ತಾರೆ ನಮಗೆ. ಅದನ್ನು ನಾವು ಯೂಸ್ ಮಾಡಿದರೆ ಸಾಧಾರಣ ನಮಗೆ ₹4.50 ನಾವು ಇದನ್ನು ಚಾರ್ಜ್ ಮಾಡಿಕೊಳ್ಬೋದು ಪ್ರತಿ ಯೂನಿಟ್ ಕಾಸ್ಟ್. ಹೇಳಿದರೆ ಈಗ ನಾನು ಒಂದು ಸತಿ ಫುಲ್ ಚಾರ್ಜ್ ಮಾಡಲಿಕ್ಕೆ 75 ಕಿಲೋವ್ಯಾಟ್ ಅಂತ ಹೇಳಿದರೆ 75 ಗುಣಿಸು ಪ್ರತಿ ಕಿಲೋವ್ಯಾಟು 1 ಯೂನಿಟ್ ಅಂತ ಕನ್ಸಿಡರ್ ಆಗ್ತದೆ. 75 ಗುಣಿಸು ₹4.50 ನಾವು ಲೆಕ್ಕ ಹಾಕಿಕೊಳ್ಬೋದು. ಅಂದರೆ ನೀವು ಹೇಳ್ತಾ ಇರುವಂಥದ್ದು ಈಗ ಅರೌಂಡ್ 300 to 400 ರೂಪೀಸ್ ಬಂದರೆ ಒಂದು ಚಾರ್ಜಿಗೆ ಅಷ್ಟು ಹೋಗ್ತದೆ ಅಂತ ಹೇಳಿದ್ರೆ, ಅಂದರೆ ಮೈಲೇಜ್ ನಾವು ನೋಡೋದು ₹1 ಬಂತು 1 ಕಿಲೋಮೀಟರ್ಗೆ ₹1, ₹1.50 ಬೀಳ್ತದೆ. ಹೇಗೆ ಹೋದರೂ ಕೂಡ ₹1.50ಗಿಂತ ಜಾಸ್ತಿ ಬರುವುದಿಲ್ಲ. ₹1.50 ನಿಮಗೆ ಮ್ಯಾಕ್ಸಿಮಮ್ ಫ್ಯೂಯಲ್ ಕಾಸ್ಟ್ ಅಂತ ಹೇಳುವಾಗ ಈಗ ನಾವು ಎಲೆಕ್ಟ್ರಿಸಿಟಿ ಕಾಸ್ಟ್ ₹1.50 ಬೀಳ್ತದೆ. ಡೀಪ್ ಬೂಟ್ ಅಲ್ಲ, ಬಟ್ ಆದರೂ ಕೂಡ ಇಲ್ಲಿ ಟೈರ್ ಇರುವ ಕಾರಣ ಸ್ವಲ್ಪ ಎತ್ತರದ ಬೂಟ್. ವೆಹಿಕಲಲ್ಲಿರುವ ಬ್ಯಾಟ್ರಿ ಈಸ್ ಆ್ಯಕ್ಟೆಡ್ ಲೈಕ್ ಎ ಇನ್ವರ್ಟರ್. ಈಗ ನೋಡಿ